ಓ ನಾನು ಸೋಮನಾಥ್. ಇವತ್ತು ಒಂದು ಬಹಳ ಇಂಟ್ರೆಸ್ಟಿಂಗ್ ಪ್ರಕರಣವನ್ನು ತೆಗೆದುಕೊಂಡು ಬಂದಿದ್ದೇನೆ. ಮೃತ್ಯುಪತ್ರಕ್ಕೆ ಸಂಬಂಧಿಸಿದ್ದು. ಮೃತ್ಯುಪತ್ರದಲ್ಲಿನ ಆಸ್ತಿಯ ಆಡಳಿತ ಯಾರಿಗೆ ಇದೆ ಈ ಪ್ರಕರಣದಲ್ಲಿನ ಪ್ರಶ್ನೆ. ಈ ಪ್ರಕರಣದಲ್ಲಿ 3 ಪಾತ್ರಧಾರಿಗಳು ಬರ್ತಾರೆ: ಲಕ್ಷ್ಮೀದೇವಿ, ಭಾಸ್ಕರ್ ಮತ್ತು ಚಂದ್ರಮ್ಮ. ಲಕ್ಷ್ಮೀದೇವಿ ಮತ್ತು ಭಾಸ್ಕರ್ ಅಣ್ಣ ತಂಗಿ. ಭಾಸ್ಕರ್ ಅಣ್ಣ, ಲಕ್ಷ್ಮೀದೇವಿ ತಂಗಿ. ಚಂದ್ರಮ್ಮ ಭಾಸ್ಕರನಿಗೆ ಹೆಂಡತಿ. ಲಕ್ಷ್ಮೀದೇವಿ 1957 ಮೃತ್ಯುಪತ್ರವನ್ನು ರಚಿಸಲ್ಪಟ್ಟೈತಿ ಅಂತ ಹೇಳಿಕೊಂಡು 1977 ಅರ್ಜಿ ಸಲ್ಲಿಸ್ತಾರೆ. ಎಲ್ಲೇ ನ್ಯಾಯಾಲಯಕ್ಕೆ. ಅರ್ಜಿಯೊಳಗೆ ಏನು ಹೇಳ್ತಾಳೆ? ನಾನು ಭಾಸ್ಕರ ಅಣ್ಣ ತಂಗಿ, ನಮ್ಗೆ ನಮ್ಮ ತಾಯಿಯಿಂದ ಮೃತ್ಯುಪತ್ರ ಮುಖೇನ ಆಸ್ತಿ ಬಂದದ. ಮೃತ್ಯುಪತ್ರದ ಲೇಖಿ ಪ್ರಕಾರ ನಮ್ಮ ಇಬ್ಬರೊಳಗೆ ಯಾರಾದರೂ ಒಬ್ಬರು ತೀರ್ಕೊಂಡಂಥವ್ರದ್ದು ಪಾಲಿನ ಆಸ್ತಿ ಜೀವಿತ ಆಗಿದ್ದವ್ರಿಗೆ ಸೇರಬೇಕು ಅಂಥೇಳಿ ಆದ್ದರಿಂದ ಸಂಪೂರ್ಣ ಆಸ್ತಿ ನನಗೇ ಸೇರುತ್ತದೆ. ಸಂಪೂರ್ಣ ಆಸ್ತಿಯ ಆಡಳಿತದ ಹಕ್ಕನ್ನು ನನಗೆ ಕೊಡಮಾಡಿಸಬೇಕು ಅಂತಂಥೇಳಿ ಲಕ್ಷ್ಮೀದೇವಿಯವರು ನ್ಯಾಯಾಲಯಕ್ಕೆ ಕೇಳಿಕೊಂಡು ಅರ್ಜಿ ಹಾಕ್ತಾರೆ. ಕೆಳ ನ್ಯಾಯಾಲಯ ಈ ಅರ್ಜಿಯನ್ನು ಮಾನ್ಯ ಮಾಡೋದಿಲ್ಲ. ಚಂದ್ರಮ್ಮ ತಕರಾರು ಹಾಕ್ತಾಳೆ. ಇವರು ಮೃತ್ಯುಪತ್ರ 1957 ಆದ್ರೂ ಅರ್ಜಿ ಹಾಕಿದ್ದು 1977 20 ವರ್ಷ ತಡ ಆಗ್ಯದ. ಇವರು ಈ ಮೃತ್ಯುಪತ್ರ ಕೊಟ್ಟಿಯದ ಅಂತಂಥೇಳಿ ಕೆಳ ನ್ಯಾಯಾಲಯ ಲಕ್ಷ್ಮೀದೇವಿಯವರ ಅರ್ಜಿಯನ್ನು ತಿರಸ್ಕಾರ ಮಾಡ್ತದೆ. ತಿರಸ್ಕಾರ ಮಾಡಿದ್ರಿಗೆ ಲಕ್ಷ್ಮೀದೇವಿಯವರು ಏನು ಮಾಡ್ತಾರೆ? ಮ್ಯಾಗಿನ ಕೋರ್ಟ್ಗೆ ಹೋಗ್ತಾರೆ, ಉಚ್ಚ ನ್ಯಾಯಾಲಯಕ್ಕೆ. ಉಚ್ಚ ನ್ಯಾಯಾಲಯ ಏನು ಮಾಡ್ತದೆ? ಕೆಳ ನ್ಯಾಯಾಲಯಕ್ಕೆ ಕೆಲವೊಂದು ಆದೇಶಗಳನ್ನು ಕೊಟ್ಟು ಫೈಲನ್ನ ಹೊಲಿ ಕಳಿಸ್ತದೆ. ಏನಂತ ಆದೇಶ ಕೊಡ್ತದೆ? ಇದು ಮೃತ್ಯುಪತ್ರ ಕೊಟ್ಟು ಅದನ್ನೋ ಇಲ್ಲೋ ಅಂತಂಥೇಳಿ ಪರಿಶೀಲನೆ ಮಾಡಿರಿ. ಅದರೊಳಗಿರೋ ಎಲ್ಲ ಸಹಿಗಳನ್ನು ಒಬ್ಬ ಎಕ್ಸ್ಪರ್ಟಿಗೆ ತೋರಿಸಿ ಪರಿಶೀಲನೆ ಮಾಡಿಸ್ರಿ ಅಂತ ಹೇಳ್ತದೆ. ಆ ಆದೇಶದ ಪ್ರಕಾರ ಕೆಳ ನ್ಯಾಯಾಲಯ ಪರಿಣಿತರಿಗೆ ಆ ಡಾಕ್ಯುಮೆಂಟನ್ನು ಕೊಟ್ಟು ಮೃತ್ಯುಪತ್ರದ ದಾಖಲೆಗಳನ್ನು ಕೊಟ್ಟು ಪರಿಶೀಲನೆ ಮಾಡಲಿಕ್ಕೆ ಹೇಳ್ತದೆ. ಅವರ ವರದಿ ಸಲ್ಲಿಸಿದ ಮೇಲೆ ಅವರ ವರದಿಯನ್ನು ಆಧರಿಸಿ ಕೆಳ ನ್ಯಾಯಾಲಯ ಏನು ಮಾಡ್ತದೆ? ಮೃತ್ಯುಪತ್ರ ಸರಿಯಾಗಿದೆ ಅಂತಂಥೇಳಿ ನಿರ್ಣಯಕ್ಕೆ ಬಂದು ಲಕ್ಷ್ಮೀದೇವಿಯ ಪರವಾಗಿ ತೀರ್ಮಾನವನ್ನು ಕೊಟ್ಟು ಬಿಡ್ತದೆ. ಅವಾಗ ಚಂದ್ರಮ್ಮವ್ರಿಗೆ ಸೋಲಾಗಲ್ಲ. ಚಂದ್ರಮ್ಮವ್ರ ಮೇಲೆ ಹೋಗ್ತಾರೆ ಮ್ಯಾಗಿನ ನ್ಯಾಯಾಲಯಕ್ಕೆ, ಉಚ್ಚ ನ್ಯಾಯಾಲಯಕ್ಕೆ. ಚಂದ್ರಮ್ಮವರ ಅರ್ಜಿಯನ್ನು ಸ್ವೀಕರಿಸಿದ ಉಚ್ಚ ನ್ಯಾಯಾಲಯ ಕೂಲಂಕುಷವಾಗಿ ಪರಿಶೀಲಿಸಿ ಚಂದ್ರಮ್ಮನವ್ರದ್ದು ಮುಖ್ಯ ವಾದ ಏನು ಅಂತಂದ್ರೆ, ಈ ಮೃತ್ಯುಪತ್ರ ರಚಿಸಿದ ನಂತರ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲು 20 ವರ್ಷಗಳ ವಿಳಂಬವಾಗಿದೆ. ಆದ ಕಾರಣ ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನ್ಯಾಯವನ್ನು ನೀಡಿ ಈ ಮೃತ್ಯುಪತ್ರ ಕೊಟ್ಟಿಯಾಗಿದೆ ಅಂತಂಥೇಳಿ ಚಂದ್ರಮ್ಮವ್ರದ್ದು ವಾದ. ಉಚ್ಚ ನ್ಯಾಯಾಲಯ ಪರಿಶೀಲನೆ ಮಾಡಿದ ಮೇಲೆ ಚಂದ್ರಮ್ಮವ್ರ ಪರವಾಗಿ ನ್ಯಾಯವನ್ನು ತೀರ್ಮಾನಿಸ್ತದೆ. ಲಕ್ಷ್ಮೀದೇವಿಯವರು 1977 ಸಲ್ಲಿಸಿದ ಅರ್ಜಿಯನ್ನು ತಿರಸ್ಕಾರ ಮಾಡ್ತದೆ. ಈ ಥರ ಈ ಪ್ರಕರಣ ಒಂದ್ಸರಿ ಇತ್ತಾಗ ವಾಳ್ತದೆ. ಹಿಂಗೆ ಡೋಲಾಯಮಾನವಾಗಿ ಸಾಗಿ ಅಂತಿಮವಾಗಿ ಚಂದ್ರಮ್ಮನವರಿಗೆ ಜಯ ಸಿಗ್ತದೆ. ಒಂದು ಮೃತ್ಯುಪತ್ರವನ್ನು ಸಾಬೀತು ಮಾಡಬೇಕಾದ್ರೆ ಮುಖ್ಯವಾಗಿ 2 ಸಾಕ್ಷಿಗಳು ಇರ್ತಾವೆ. 2ರೊಳಗೆ ಕನಿಷ್ಠ ಒಬ್ಬರಾದರೂ ಬಂದು ನ್ಯಾಯಾಲಯದೊಳಗೆ ಈ ಮೃತ್ಯುಪತ್ರ
ಸರಿಯಾಗಿದೆ, ನನ್ನ ಎದುರಿಗೆ ಸಹಿ ಮಾಡಲ್ಪಟ್ಟಿದೆ ಅಂತಂಥೇಳಿ ನ್ಯಾಯಾಲಯದ ಮುಂದೆ ಹೇಳಬೇಕಾಗ್ತದೆ. ಮೃತ್ಯುಪತ್ರ ಆದ ನಂತರ ನೀವು ನ್ಯಾಯಾಲಯಕ್ಕೆ ಪ್ರೊಬೇಷನಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಭಾಳ ತಡ ಮಾಡಿದ್ರಿ ಅಂತಂದ್ರೆ ಸಾಕ್ಷಿಗಳು ಜೀವಂತವಾಗಿರುವಂತಹ ಸಾಧ್ಯತೆ ಕ್ಷೀಣಿಸ್ತಾ ಹೋಗ್ತದೆ. ಮತ್ತು ನಿಮಗೆ ಮೃತ್ಯುಪತ್ರ ಕೈಯಾಗಿದ್ದರೂ ಆಸ್ತಿ ಸಿಗುವಂತಹ ಅವಕಾಶ ಕೈ ತಪ್ಪ ಹೋಗೋ ಚಾನ್ಸು ಇರ್ತಾವೆ. ಅದಕ್ಕೆ ಮೃತ್ಯುಪತ್ರವನ್ನು ನ್ಯಾಯಾಲಯಕ್ಕೆ ಪ್ರೊಬೇಷನಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಬಹಳ ತಡ ಮಾಡಬೇಡ್ರಿ ಅಂತ ಅನ್ನೋದು ಈ ಪ್ರಕರಣದ ತಿರುಳು. ಈ ಚರ್ಚೆಯಿಂದ ತಮಗೆ ಏನೋ ಒಂದು ತಿಳುವಳಿಕೆ ಬಂತು ಅಂತ ತಿಳ್ಕೊತೀನಿ, ಉಪಯೋಗ ಆಯಿತು ಅಂತ ತಿಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ.